ಏನು ನಿನ್ನೆ ಬೀದರ್ ನಗರದಲ್ಲಿ SBI ಬ್ಯಾಂಕ್ ಮುಂದೆ ಗುಂಡಿನ ದಾಳಿ ನಡೀತಿದೆ. ಇದರಿಂದ ರಾಜ್ಯವೇ ಒಂದು ರೀತಿ ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಪ್ರಕರಣ ನಡೆದಿದ್ದಿಲ್ಲ ಅಂತ ಹೇಳಿ ರಾಜ್ಯದೆಲ್ಲೆಡೆ ಚರ್ಚೆ ಆಗ್ತಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪೌರಾಡಳಿತ ಸಚಿವರಂತಹ ರಹೀಂ ಖಾನ್ ಇದ್ದಾರೆ. ಬನ್ನಿ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಏನಿದೆ ಪ್ರಕರಣ, ಯಾವ ರೀತಿ ತನಿಖೆ ನಡೀತಿದೆ ಅಂತ ಅವ್ರನ್ನೇ ಕೇಳೋಣ. ರಾಜ್ಯವನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸಿದಂತಾಗಿದೆ, ಜಿಲ್ಲೆಯ ಜನರು ಗಾಬರಿ ಆಗಿದ್ದಾರೆ. ಏನಿದೆ ಪ್ರಕರಣ? ಇಲ್ಲ, ನಿನ್ನೆ ಏನು ಘಟನೆ ಆಗಿದೆ, ನಾವು ಎಲ್ಲರೂ ಆ ಪರಿವಾರಕ್ಕೆ ಗಿರಿ ಅವ್ರದ್ದು ಡೆತ್ ಆಗಿದೆ, ಇನ್ನೊಬ್ಬರು ಸೀರಿಯಸ್ ಇದ್ದಾರೆ. ಅವರೆಲ್ಲ ಪರಿವಾರನಲ್ಲಿ ನಾವು ಎಲ್ಲರೂ ಶಾಮೀಲಾಗಿದ್ದೀವಿ ಅವ್ರ ದುಃಖನಲ್ಲಿ. ಆದರೂ ಬೀದರ್ನಲ್ಲಿ ನನ್ನ ಪ್ರಕಾರ ಇದು ಮೊದಲನೇ ಟೈಮ್ ಈ ಥರ ಘಟನೆ ಆಗಿದೆ. ಈ ಥರ ಶೂಟ್ ಮಾಡಿದ್ದಾರೆ. ಸ್ವಲ್ಪ ನಮಗೆ ಏನು ಮಾಹಿತಿ ಬಂದಿದ್ದಾರೆ, ಇದು ಔಟ್ಸೈಡರು ಇದ್ದಾರಂತೆ. ಆದರೂ ಇದು ಎಲ್ಲಿ ಲ್ಯಾಪ್ಸ್ ಆಗಿದೆ, ಫಸ್ಟ್ ಬ್ಯಾಂಕ್ ಅವ್ರದ್ದು. ಯಾಕಂದರೆ ಯಾವುದೋ ಫೈನಾನ್ಷಿಯಲಿನಲ್ಲಿ ಬ್ಯಾಂಕ್ ಅವರು 2 ಗನ್ಮ್ಯಾನ್ ಕಳಿಸ್ತಾರೆ ದುಡ್ಡು ತರಲಿಕ್ಕೆ, ದುಡ್ಡು ಹಾಕ್ಲಿಕ್ಕೆ. ಆದರೂ ಇಲ್ಲಿ ಒಬ್ಬರು ಗನ್ಮ್ಯಾನ್ ಇದ್ದಿಲ್ಲ. ಮತ್ತು ಸೆಕೆಂಡ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಅವರಿಂದ ಎಲ್ಲಿ ಇಂಟೆಲಿಜೆನ್ಸಿ ಮತ್ತು ಬೇರೆ ರೀತಿಯಿಂದ ಎಲ್ಲಿ ಲ್ಯಾಪ್ಸ್ ಆಗಿದೆ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದ್ರ ಮೇಲೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರ್ದು ತಪ್ಪಿದೆ, ಸೀರಿಯಸ್ಲಿ ಆ್ಯಕ್ಷನ್ ಮಾಡಲಿಕ್ಕೆ ನಾನು ಮೀಟಿಂಗ್ನಲ್ಲಿ ಡಿಸಿಷನ್ ಮಾಡ್ತು. ಸರ್, ಈಗ ಏನು ಜಿಲ್ಲೆಯಲ್ಲಿ ಸಚಿನ್ ಪಾಂಚಾಳ್ ಪ್ರಕರಣ ಆಯಿತು, ಇನ್ನೊಂದು ಮತ್ತೊಂದು ಈ ರೀತಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗ್ತಿದೆ ಅಂತ BJP ಪಕ್ಷ ದೂರ್ತಾ ಇದೆ. ಏನು ಸರ್, BJP ಹೇಳ್ತಾ ಇರೋದು ನಿಜಾನಾ? ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗ್ತಾ ಇದೆ ಅಂತ? ಈ ಥರ ಇಲ್ಲ. BJP ಅವ್ರು ಯಾವಾಗಲೂ ಈ ಥರನೇ ಟ್ರೈ ಮಾಡ್ತಾರೆ. ಯಾವಾಗಲೂ ಅವ್ರಿಗೆ ಏನು ಕೆಲಸ ಇಲ್ಲ. ಅವ್ರ ಪೀರಿಯಡ್ನಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಅವ್ರು ನೋಡೋಲ್ಲ. ಈ ಸಿಸ್ಟಮ್ ಏನಿದೆ ಇದು ಎಲ್ಲರೂ ಕಲ್ತು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದ್ರ ಮೇಲೆ ಆ್ಯಕ್ಷನ್ ಸಲಗೆ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಯಾರ ಮೇಲೆ ಅವ್ರ ಮೇಲೆ ಆರೋಪ ಮಾಡೋದು ಸರಿಯಾಗಿಲ್ಲ. ಸರ್, ಅಲ್ಲ 3 ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ರು, ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗಲಿಲ್ಲ. ಅದೇ ನಾವು ಈಗ ಮೀಟಿಂಗ್ SP DC ಮತ್ತು ಇಂಟೆಲಿಜೆನ್ಸ್ ಜೊತೆಗೆ ಮೀಟಿಂಗ್ ಮಾಡಿ ಏನೇನು ಲ್ಯಾಪ್ಸಸ್ ಆಗಿದೆ ಅದ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಸರ್, ಅದೇ ರೀತಿ ಏನು ಸೋಮನಾಥ್ ಪಾಟೀಲ್ ಅವರು BJP ಜಿಲ್ಲಾಧ್ಯಕ್ಷರಿದ್ದಾರೆ, ಅವರು ಆರೋಪ ಮಾಡ್ತಾ ಇದ್ದಾರೆ ರಹೀಂ ಖಾನ್ ಅವರು ಮೂಕರಿದ್ದಾರೆ, ಯಾವುದೇ ಇನ್ಸಿಡೆಂಟ್ ಆದರೂ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ನೀಡೋಲ್ಲ, ಅವರು ಸಚಿವರು ಇದ್ದಾರಾ ಇಲ್ವಾ ಜಿಲ್ಲೆಯಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಿದ್ದಾರೆ ಬರೀ ಹೇಳೋದು ಅವ್ರದ್ದು ಕೆಲಸ ಇದೆ, ನಾವು ಮಾಡಿ ತೋರಿಸ್ತೀವಿ. ನಂದು ಸ್ವಭಾವ ಏನಿದೆ ಅಂದರು, ಫಸ್ಟ್ ನಾವು ಮಾಡಬೇಕು. ಸುಮ್ಮನೆ ಏನೋ ಅವ್ರು ಏನು ಆರೋಪ ಮಾಡ್ತಾರೆ ಆ ಥರ ನಮ್ಮ ಮಾಡ್ಲಿಕ್ಕೆ ಬರೋಲ್ಲ. ನಾವು ರೆಸ್ಪಾನ್ಸಿಬಿಲಿಟಿ ವಿ ಆರ್. ಜಿಲ್ಲೆ ಜನರಿಗೆ ಒಂದು ಸ್ಪಷ್ಟನೆ ಸಿಗಬೇಕಲ್ಲ ಸರ್. ಅದೇ ಜಿಲ್ಲೆ ಜನಗೆ ಎಲ್ಲರಿಗೆ ನಾನು 4 ಸಲ MLA ಆಗಿದ್ದೀನಿ. ನನ್ನ ಪೀರಿಯಡ್ನಲ್ಲಿ ಯಾವಾಗಲೂ ಏನು ಈ ಥರ ಘಟನೆ ಆಗಿಲ್ಲ. ಕಾಸ್ಟ್ ವೈಸ್ ಜೊತೆಗೆ ಕಾಸ್ಟ್ದು ಆಗಲಿ, ಮತ್ತು ಯಾವಾಗಲೂ ನಾನು ಫಸ್ಟ್ ಪ್ರಿಫರೆನ್ಸ್ ಒಂದು ಪ್ರೀತಿ, ವಿಶ್ವಾಸ, ಶಾಂತಿ ಇರಬೇಕು ಬೀದರ್ನಲ್ಲಿ ಅಂತ DC SP ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಸ್ಟ್ರಿಕ್ಟ್ಲಿ ಫಸ್ಟ್ ಪ್ರಿಫರೆನ್ಸ್ ಇದೀಗ ಕೊಟ್ಟಿದ್ದೀನಿ. ಈ ಥರ ಘಟನೆ ಆಗಿದೆ. ಈಗ ನಿಮ್ಮ ಮುಂದೆ ತಾವು ಕೇಳೋದನ್ನು ನಾನು ಎಲ್ಲ ಡೀಟೇಲ್ ಹೇಳಿದ್ದೀನಿ, ಬೇರೆಯವರಿಗೆ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳುತ್ತೇನೆ. ನಾವು ತುಂಬ ಸೀರಿಯಸ್ ಇದೆ ಈ ಮ್ಯಾಟರ್ಗೆ. ಇಲ್ಲ, ಇಂಟೆಲಿಜೆನ್ಸ್ ಈಗ ಆಲ್ರೆಡಿ ಸ್ವಲ್ಪ ಐಡೆಂಟಿಫಿಕೇಷನ್ ಆಗಿದೆ, ಹೊರಗಿನಲ್ಲಿಂದ ಬಂದಿದ್ದಾರಂತೆ. ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, 1 ವಾರದಲ್ಲಿ ಹೇಳ್ಬಿಡ್ತಾರೆ. ಇದಿಷ್ಟು ಸಚಿವ ರಹೀಂ ಖಾನ್ ಅವರ ಮಾತಾಗಿತ್ತು. ಏನು ದರೋಡೆಕೋರಿದ್ದಾರೆ, ಅವರು ಇಲ್ಲಿಯವರಲ್ಲ, ಬೇರೆ ರಾಜ್ಯದಿಂದ ಬಂದಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಹಿಡಿತೀವಿ, ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.